ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಣ್ಣ ನಿನ್ ಗೋಲ್ಡನ್ ಲೈಫ್ನ ನಾನು ಹಾಳು ಮಾಡೋದು ಅನ್ನೋ ಫೀಲಿಂಗ್ ನಿನ್ಗೆ ಇಲ್ಲ ತಾನೆ? ಯಾಕೋ ಡ್ರಾಮಾ ಮಾಡ್ತಿದ್ಯಾ? ಏನಿಲ್ಲ ಅಣ್ಣ, ಬ್ಯಾಚುಲರ್ ಲೈಫ್ ಗೋಲ್ಡನ್ ಲೈಫ್, ಮದ್ವೆ ಲೈಫ್ ಗೋತಾ ಲೈಫ್ ಅಂತಾರಲ್ಲ, ಅದಕ್ಕೆ ಆಗಿಲ್ದೆ. ನಿನ್ಗೇನು ಬೇಜಾರಿಲ್ಲ ತಾನೆ? ಹಾ, ನಾಟಕ ಮಾಡಿದ್ ಸಾಕು, ಹೋಗಿ ಮಲ್ಕೋ, ಬೆಳಗ್ಗೆ ತುಂಬಾ ಕೆಲಸ ಇದೆ. ಇವತ್ತೊಂದಿನ ನಾನು ನಿನ್ ಜೊತೆನೆ ಇರ್ತೀನಿ ಕಣೋ. ಇದೇ ಲಾಸ್ಟ್ ಅನ್ಸುತ್ತೆ ನಾನು ನೀನು ಒಂದೇ ರೂಮಲ್ಲಿ ಕೂತು ಹರಟೆ ಹೊಡಿಯಕ್ಕಾಗದು. ನಾಳೆಯಿಂದ ನೀನ್ ಬೇಕು ಅಂದ್ರೂ ಆಗಲ್ಲ. ಯಾಕೆ ಹೇಳು? ನಿನ್ ಕಂಪ್ನಿಗೆ ಬೇರೆಯವ್ರು ಬರ್ತಾರೆ, ನಿನ್ ಕಿವಿನ್ ಕರ್ಕೊಂಡು ಹೋಗ್ತಾರೆ. ನಿನಗಿದೆಲ್ಲ ಸೂಟ್ ಆಗಲ್ಲ ಕಣ. ಇನ್ಮೇಲೆ ನಾನು ಏನೇ ಹೇಳಿದ್ರು ಸೂಟ್ ಆಗಲ್ಲ, ನಾನು ಏನೇ ಮಾತಾಡಿದ್ರು ಇಷ್ಟ ಆಗಲ್ಲ. ನಿನಗೆ ಇಷ್ಟವಾಗಿದ್ದನ್ನ ಮಾಡೋದಕ್ಕೆ ಮುದ್ದಾದ ಹೆಂಡತಿ ಪಕ್ಕಕ್ಕೆ ಬರ್ತಿದ್ದಾಳಲ್ಲ, ಇನ್ನು ಈ ತಮ್ಮ ಕಾಣ್ತಾನ? ಅನಿ, ನಿನಗೆ ಮೀರಾ ಏನಾದ್ರು ಕಚ್ಚಿದ್ಲ? ಯಾಕೋ ಇಷ್ಟೊಂದು ಡ್ರಾಮಾ ಮಾಡ್ತಿದ್ಯಾ? ಅಣ್ಣ, ಬೇರೆ ಏನಾದ್ರೂ ಕಚ್ಚಿದ್ರೆ ಅಟ್ಲೀಸ್ಟ್ ಇಂಜೆಕ್ಷನ್ ಆದ್ರೂ ಇರುತ್ತೆ. ಈ ಮೀರಾ ಕಚ್ಚಿದ್ರೆ ಮುಗೀತ್. ಮಿಸ್ ಮಾಡ್ಕೋತಿದ್ಯಾ ಅವ್ರನ್ನ? ಯಾರನ್ನ? ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂತ ಮಾಡಿದ್ದಾರೆ, ಅದನ್ನ ಬೇರೆ ರೀತಿ ಮಾಡ್ಬೇಕಿತ್ತು. ಅಯ್ಯೋ ತರ್ಲೆ, ಮದ್ವೆ ಶುರು ಆದಾಗಿಂದು ನಾನು ನೋಡ್ತಾನೆ ಇದ್ದೀನಿ, ನನ್ನ ಜೀವ ತಿಂತಾನೆ ಇದೆಯಾ. ನಡಿಯೋ ಆಚೆ. ಅಣ್ಣ ಬಾ. ಅಣ್ಣ ಇವತ್ತು ಒಂದಿನ ಕಣೋ, ಯೋಚನೆ ಮಾಡು. ನಡಿಯೋ ನಡಿಯೋ. ಅಣ್ಣ ಪ್ರೀ. ಆಯ್ತು ನಡಿಯೋ, ಬೆಳಗ್ಗೆ ಸಿಗ್ತೀನಿ. ನಡಿ. ಬಾಯ್ ಬಾಯ್ ಬಾಯ್. ಗುಡ್ ನೈಟ್. ಬಾಯ್. ಅರ್ಲೆ, ತಮಾಷೆಗೆ ಹೇಳಿದ್ರೆ ನೀರನ್ನು ಮೀರಿಸ್ತಾನೆ. ಸತ್ಯನ ಮುಚ್ಚಿಡ್ತೀರಾ, ನಮ್ಗೆ ಮೋಸ ಮಾಡ್ತೀರಾ. ಆಯ್ತು, ಎಲ್ಲ ಗೊತ್ತಾಯ್ತು. ಕಣ್ಣಾರ ನೋಡಿದ್ದು ಆಯ್ತು, ಕಿವಿಯಾರ ಕೇಳಿದ್ದು ಆಯ್ತು, ಪ್ರಮಾಣನೂ ಸಿಕ್ಕಾಯ್ತು. ಇನ್ನು ನಾನು ಸುಮ್ಮನಿರಲ್ಲ. ಫ್ಯಾಮಿಲಿಗೆ ನಾನು ಎಲ್ಲ ಹೇಳ್ಬಿಡ್ತೀನಿ. ನನ್ನ ಫ್ಯಾಮಿಲಿಗೆ ನಾನು ಎಲ್ಲ ಹೇಳ್ತೀನಿ. ಪ್ರಣಮ್, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು. ನೀನ್ ಹೋಗಿ ಮಲ್ಕೋಪ. ಸರಿ ಅಮ್ಮ, ಗುಡ್ ನೈಟ್. ಅಮ್ಮ, ಆಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಮ್ಮ, ತುಂಬಾ ಮುಖ್ಯ. ಮೀರಾ, ನನಗೆ ತುಂಬಾ ಸುಸ್ತಾಗಿದೆ ಕಣೆ, ನಾನು ಏನು ಮಾತಾಡೋ ಸ್ಥಿತಿನಲ್ಲಿಲ್ಲ. ನೀನು ಹೋಗಿ ರೆಸ್ಟ್ ಮಾಡು, ಬೆಳಿಗ್ಗೆ ಮುಹೂರ್ತ, ಬೇಗ ಎದ್ದೇಳ್ಬೇಕು. ಅಮ್ಮ ಅಮ್ಮ, ಒಂದ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ಯಮ್ಮ, ನನ್ ಮಾತ್ ಕೇಳ್ತೀಯಾ? ವಾ ಮೀರಾ, ಮದ್ವೆ ಮುಗಿಯೋವರೆಗೂ ನೀನ್ ನನ್ನ ಹತ್ರ ಯಾವ ಸಮಸ್ಯೆ ಬಗ್ಗೆನೂ ಮಾತಾಡ್ಬೇಡ, ನನಗ್ ಬೇರೆ ಕೆಲ್ಸ ಇದೆ. ಪ್ಲೀಸ್ ನನ್ ಮಾತ್ ಕೇಳಮ್ಮ. ಹೇಳದ್ನಲ್ಲ, ಅರ್ಥ ಮಾಡ್ಕೊ, ಹಠ ಮಾಡ್ಬೇಡ. ಹೋಗ್ ನೀನು ರೆಸ್ಟ್ ಮಾಡು. ದೇವ್ರೆ, ನಾಳೆ ಬೆಳಗ್ಗೆನೆ ಮದ್ವೆ ಶಾಸ್ತ್ರ. 100 ಜನ ಬರ್ತಾರೆ. ಎಲ್ರ ಮುಂದೆ ಮರ್ಯಾದೆ ಹೋಗೋದಕ್ಕಿಂತ ಈಗ್ಲೇ ಯಾರಿಗಾದ್ರೂ ಹೇಳೋದು ಒಳ್ಳೇದು. ಯಾರಿಗಪ್ಪ ಹೇಳಿ? ಯಾರಿಗ ಹೇಳಿ? ಯಾಕಮ್ಮ ಕಣ್ಣಲ್ಲಿ ನೀರು? ಇದು ಆನಂದದ ಕಣ್ಣೀರ? ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಗಳೇ. ನಿನ್ ಮದುವೆ ಆಗ್ತಿದೆ, ನಿನ್ ಜೊತೆ ನಾವೆಲ್ಲ ಆ ಮನೆಗೆ ಬರ್ತಿದ್ದೀವಿ. ನಾವೆಲ್ಲ ಹಿಂದೆ ಹೇಗಿದ್ವು ಹಾಗೆ ಒಟ್ಟಿಗೆ ಇರ್ತೀವಿ ಅಂತ ಗೊತ್ತಿದ್ರು ದುಃಖ ತಡೆಯೋದಿಕ್ಕೆ ಆಗ್ತಿಲ್ಲ. ಜೋರಾಗಿ ಅಳ್ಬೇಕನ್ನಿಸ್ತಿದೆ, ಎದೆ ಬಿರಿಯೋ ಹಾಗೆ ಅಳ್ಬೇಕನ್ನಿಸ್ತಿದೆ ಕಣಮ್ಮ. ಇದೆಂತ ದುಃಖನಮ್ಮ? ಹೆತ್ತ ತಾಯಿಗಾಗೋ ದುಃಖ. ಹೆತ್ತ ತಾಯಿ 9 ತಿಂಗಳು ಹೊತ್ತು ಹೆತ್ತು ಸಾಕಿ 20 ವರ್ಷ ಕಣ್ರೆಪ್ಪೆ ತರ ಸಾಕಿ ಸಲಹಿದ ಮಗಳನ್ನ ಇನ್ನೊಂದು ಮನೆಗೆ ಶಾಶ್ವತವಾಗಿ ಧಾರೆ ಎರೆದು ಕೊಡುವಾಗ ಆಗೋ ಸಂಕಟದ ದುಃಖ ಕಣೆ.
ಈ ಹೆಣ್ಣಿನ ಬದುಕು ಎಷ್ಟು ವಿಚಿತ್ರ ಅಲ್ವಾ? ಹುಟ್ಟಿದ ಮನೆ ಬಿಟ್ಟು, ತನ್ನವ್ರನ್ನ ಬಿಟ್ಟು, ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಸಂಬಂಧಗಳನ್ನ ಬಿಟ್ಟು ಬೇರೊಂದು ಮನೆ ಬೆಳ್ಗೋದಿಕ್ಕೆ ಹೋಗ್ಬೇಕು. ವರ್ಷಕ್ಕೋ 2 ವರ್ಷಕ್ಕೋ ಹಬ್ಬಕ್ಕೋ ಸುಗ್ಗಿಗೋ ಮಗಳು ಬರ್ತಾಳೆ ಅಂತ ತಾಯಿ ಕಾಯೋದು. ಮಗಳು ಬಂದಾಗ ಮಗಳನ್ನ ಅತಿಥಿ ತರ ನೋಡ್ಕೊಳ್ಳೋದು. ಹೊರಡುವಾಗ ಮಡ್ಲಕ್ಕಿ ತುಂಬಿ ಮತ್ತೊಮ್ಮೆ ಬಾರಮ್ಮ ಅಂತ ಬೇಡ್ಕೊಳ್ಳೋದು. ತನ್ನ ಕರುಳಿನ ಕುಡಿನ ನೋಡೋದಕ್ಕೋಸ್ಕರ ತಾಯಿ ಆದವಳು ವರ್ಷ ಪೂರ್ತಿ ಚಡಪಡಿಸೋದು. ಇದೆಲ್ಲ ಎಷ್ಟು ವಿಚಿತ್ರ ಅಲ್ವಾ? ಆದ್ರೂ ತವ್ರ ಮನೆ ತನ್ನ ಮಗಳು ಬರೋದನ್ನ ಸಂತೋಷದಿಂದ ಕಾಯ್ತಿರತ್ತೆ. ಆ ಕಾಯುವಿಕೆ ನೋವು ನನಗಾಗ್ತಿದೆ ಕಣೆ. ಜೊತೆಗೆ ಇರ್ತೀವಲ್ಲಮ್ಮ, ಮತ್ತ್ಯಾಕೆ ನೋವು? ಗೊತ್ತಿಲ್ಲ ಕಣೆ, ನನಗ್ ಗೊತ್ತು, ನನ್ನ ಮನ್ಸಿಗೂ ಗೊತ್ತು, ನಾನ್ ನಿನ್ನಿಂದ ದೂರ ಆಗ್ತಿಲ್ಲ, ನಾನ್ ನಿನ್ ಜೊತೆಗೆ ಇರ್ತೀನಿ ಅಂತ. ಆದ್ರೆ ಈ ಕಣ್ಣೀರಿಗೆ ಗೊತ್ತಾಗ್ತಿಲ್ಲ. ಬಹುಶಃ ಇನ್ ಮುಂದೆ ಮಗಳು ನನ್ ಸ್ವತ್ತಲ್ಲ, ಇನ್ನೊಬ್ರ ಸ್ವತ್ತು ಅಂತ ಕಣ್ಣೀರಾಗ್ತಿದೆಯೋ ಏನೋ. ನೋವಾದಾಗ ಹೀಗಾಯ್ತಲ್ಲಮ್ಮ ಅಂತ ನನ್ನ ತೊಡೆ ಮೇಲೆ ಮಲಗಿ ತನ್ನ ಸಂಕಟನೆಲ್ಲ ತೋಡ್ಕೋತಿದ್ ಮಗಳು ಇನ್ಮೇಲೆ ತನ್ನ ಗಂಡನ ಹತ್ರ ತನ್ನ ನೋವನ್ನೆಲ್ಲ ತೋಡ್ಕೋತಾಳಲ್ಲ, ಆ ನೋವಿನಿಂದ ನನ್ನನ್ನು ದೂರ ಮಾಡ್ತಾಳಲ್ಲ ಅನ್ನೋ ದುಃಖಕ್ಕೆ ಕಣ್ಣೀರ್ ಬರ್ತಿರ್ಬೋದೇನೋ. ಇಷ್ಟು ದಿನ ನನ್ನ ಸೀರೆ ಸೆರಗಿ ಹಿಡಿದು ನನ್ನ ಹಿಂದೆ ಮುಂದೆನೆ ಸುತ್ತುತ್ತಿದ್ದ ಮಗಳು ಇನ್ ಮುಂದೆ ತನ್ನ ಸಂಸಾರ, ತನ್ನ ಕುಟುಂಬ ಜವಾಬ್ದಾರಿ ಹೊರತಾ ಎಲ್ಲಿ ತಾಯಿಯಿಂದ ದೂರ ಆಗ್ಬಿಡ್ತಾಳೆ ಅನ್ನೋ ದುಃಖಕ್ಕೆ ಕಣ್ಣೀರ್ ಬರ್ತಿರ್ಬೋದೇನೋ. ಅನಿಕೇತ್, ನೀವು ಅಷ್ಟೇ. ಅಹಲ್ಯ ಯಾರು ಅನ್ನೋದನ್ನ ಮರಿಬೇಡಿ. ಅವಳು ನಮ್ಮನೆ ಸೊಸೆ. ಸೊಸೆನಾ ರೀ? ಸೊಸೆ ಅಂತ ಯಾರಿಗೆ ಹೇಳ್ತಾರಂತ ಗೊತ್ತೇನ್ರಿ? ಹುಟ್ಟಿದ ಮನೆ, ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮಂದಿರನ್ನ ಬಿಟ್ಬಂದು ನಿಮ್ಮನೆಗೆ ದೀಪ ಬೆಳಗ್ತಾರ್ರಿ ಸೊಸೆ. ನೀವೆತ್ ಮಗನ್ನ ನಿಮ್ ನಂತರ ತಾಯಾಗಿ ಸಾಕ್ತಾರೆ ಆ ಸೊಸೆ. ಪ್ರೇಮಿಯಾಗಿ ಪ್ರೀತಿಸ್ತಾಳೆ, ಹೆಂಡತಿಯಾಗಿ ನೀವು ವಂಶನ ಉದ್ಧಾರ ಮಾಡ್ತಾಳೆ, ನಿಮ್ಮ ಮನೆನ ಬೆಳಗ್ತಾಳೆ. ಅವಳಿಗ್ರಿ ಸೊಸೆ ಅನ್ನೋದು. ಸೊಸೆನ ಕೆಲ್ಸದವಳ ಥರ ನೋಡೋ ಅತ್ತೆ ಯಾವತ್ತಿದ್ರೂ ಕತ್ತೆನೇ ಆಗ್ತಾಳೆ. ನಿಮ್ಮ ಮನೆಗೆ ಬರೋ ಸೊಸೆನ ಪ್ರೀತಿ, ವಿಶ್ವಾಸ, ಗೌರವ ಕೊಟ್ಟು ಕಾಪಾಡಿದ್ರೆ ನಿಮ್ಮನ್ನ ತಲೆ ಮೇಲೆ ಇಟ್ಟು ಮರೆಸ್ತಾಳೆ. ನಾಳೆ ದಿನ ಕಾಯಿಲೆ ಬಿದ್ದು ನೀವು ಮೂಲೆ ಸೇರ್ಕೊಂಡ್ರೆ ನಿಮ್ಗೆ ಅನ್ನ ತಿನ್ಸೋದಕ್ಕೆ ನಿಮ್ಮ ಮಗಳು ಬರಲ್ಲ. ಇಲ್ಲಿದ್ದಲ್ಲ ನಿಮ್ಮ ಮಗ, ಅವನು ಬರಲ್ಲ. ಬರೋದು ನಿಮ್ಮ ಸೊಸೆನೆ. ಸೊಸೆ ಅನ್ಬಿಟ್ರೆ ಆಗಲ್ಲ ಕಣ್ರಿ. ಮನೆಗೆ ಬರೋ ಸೊಸೆನ ರಪ್ಪೆ ತರ ನೋಡ್ಕೋಬೇಕು. ನಿಮ್ ಮಗ ದಾರಿ ತಪ್ಪಿ ಹೆಣ್ಮಕ್ಳನ್ನ ಬೋಗೋದೊಸ್ತು ತರ ನೋಡ್ತಿದ್ದಾನೆ ಅಂದಾಗ್ಲೇ ಕಾಲಲ್ಲಿರೋದು ಅಥವಾ ಮೂಲಲ್ಲಿರೋ ಪೊರ್ಕಿನ ತಗೊಂಡು ಹೊಡೆದು ಬುದ್ಧಿ ಕಲ್ಸಿದ್ರೆ ಇವತ್ತಿಗೆ ನೆಟ್ಟಗಾಗಿರ್ತಿದ್ದ. ಇವನನ್ನ ಸರಿದಾರಿಗೆ ತರೋದಕ್ಕೆ ಅಮಾಯಕ ಹಳ್ಳಿ ಹುಡುಗಿನ ಇವನಿಗೆ ಹೆಂಡತಿಯಾಗಿ ಕಟ್ಟೋದಕ್ಕೆ ನೋಡಿದ್ರಲ್ಲ, ಛೇ. ಏಯ್, ನಿನ್ನ ಬಾಸ್ನ ಕೇಳೋದಕ್ಕೆ ನಾವಿಲ್ಲಿಗೆ ಬಂದಿಲ್ಲ. ಅಫಿಷಿಯಲ್ ಆಗಿ ಅವಳು ನನ್ನ ಹೆಂಡತಿ. ನನಗೆ ಹೇಗ್ ಬೇಕೋ ಹಾಗಿರ್ತೀನಿ, ಅದು ನನ್ನ ಇಷ್ಟ ಕಣಲೆ. ಅವಳು ನನ್ನ ಹೆಂಡತಿ, ನನಗ್ ಬೇಕು ಅಷ್ಟೇ. ಇಲ್ಲ ಅಂದ್ರೆ ಪೊಲೀಸ್ನ ಕರ್ಕೊ ಬರ್ತೀನಿ. ಹೇಯ್, ಇಷ್ಟೊತ್ತು ಅನಿಕೇತು ಪ್ರೀತಿಯಿಂದ ನಿಮ್ಗೆ ಬುದ್ಧಿ ಮಾತು ಹೇಳಿದಾನೆ. ಆ ಬುದ್ಧಿ ಮಾತು ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳಿ, ನಿಮ್ಗೆ ಹೇಗ್ ಬೇಕೋ ಹಾಗೆ ಹೇಳ್ತೀನಿ. ಏನ್ರಿ ಕೇಸ್ ಕೊಡೋದು ನೀವು? ಯಾವ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಮದ್ವೆ ಆಗಿದ್ 3 ಗಂಟೆಗೆ ನಿಮ್ ಮದ್ವೆ ಮುರಿದ್ ಬಿತ್ತು ಅಂತ ಪೊಲೀಸ್ ಗೊತ್ತಾದ್ರೆ ಅದೇ ಪೊಲೀಸರು ಲಾಠಿ ಬೂಟು ತಗೊಂಡು ನಿಮ್ನ ಒದ್ದು ಒಳಗ್ ಹಾಕ್ತಾರೆ. ನೀವಿಬ್ರು 3 ವರ್ಷ ದೂರ ಇದ್ದೀರಾ ಅಂತ ಕಾನೂನು ಗೊತ್ತಾದ್ರೆ ಸಾಕು, ಆ ಮದ್ವೆ ಅಂತಾನೆ ಅನ್ಸ್ಕೊಳಲ್ಲ. ನಿಮ್ಮಂಥ ಸೈಕೋ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಸಾಕು. ಬರೀ ನೀವಷ್ಟೇ ಅಲ್ಲ, ನಿಮ್ಮಮ್ಮನೂ ಜೈಲಿಗೆ ಹೋಗ್ತಾರೆ. ಕಂಪ್ಲೇಂಟ್ ಕೊಡೋದಾ? ಹ? ನಿಮ್ ಬಗ್ಗೆ, ನಿಮ್ಮಮ್ಮನ ಬಗ್ಗೆ ಕಂಪ್ಲೇಂಟ್ ಕೊಡೋದಾ? ಮೀರಾ, ನೀನೇ ಗಂಟು ನೋವು ಮಾಡ್ಕೋತೀಯ. ಹೇಳೋದು ಹೇಳಾಗಿದೆ. ಅರ್ಥ ಮಾಡ್ಕೋತಾರೋ ಅನರ್ಥ ಮಾಡ್ಕೋತಾರೋ ಅವ್ರಿಗೆ ಬಿಟ್ಟಿದ್ದು.
ಭವಾನಿ ಅವ್ರೆ, ಒಂದ್ ಮಾತಂತೂ ಸತ್ಯ, ನೀವು ನಿಮ್ ಮಗನ ಇಲ್ಲಿಂದ ಕರ್ಕೊಂಡು ಹೋದ್ರೆ ನಿಮ್ ಮಗ ಅನ್ನೋ ಪ್ರಾಣಿ ಬದುಕೋತಾನೆ. ಅದನ್ ಬಿಟ್ಟು ಚೌಟ್ರಿ ಒಳಗಡೆ ಏನಾದ್ರು ಕಾಲಿಟ್ರೆ ಒತ್ಕೊಂಡು ಹೋಗೋದಕ್ಕೆ 4 ಜನನ ನೀವೇ ರೆಡಿ ಮಾಡ್ಕೊಳ್ಳಿ. ಏಯ್ ಏಯ್ ನಮ್ಮಮ್ಮನ ಎದುರಿಸ್ತೀಯನೋ? ನಮ್ಮಮ್ಮನ ಎದುರಿಸ್ತೀಯ ನಿನ್ನ? ರಜತ್ ನನ್ ಮಾತ್ ಕೇಳು, ದುಡುಕ್ ಬೇಡ್ವೋ, ನಿಂತ್ಕೋ. ಮಿಸಸ್ ಭವಾನಿ ಚಂದ್ರ ಅವರೇ, ನಿಮ್ ಜೊತೆ ನಾವು ಮಾಡ್ಕೊಂಡಿರೋ ಬಿಸ್ನೆಸ್ ಒಪ್ಪಂದದ ಬಗ್ಗೆ ನಾವು ಒಂದ್ಸಲ ಥಿಂಕ್ ಮಾಡ್ಬೇಕಾಗುತ್ತೆ. ರಜತ್ ದುಡುಕ್ ಬೇಡ್ವಾ, ಅರ್ಥ ಮಾಡ್ಕೋ. ಏನಮ್ಮ ದುಡ್ಕೋದು? ನನ್ನ ಹೆಂಡತಿನ ನಾನ್ ಕರ್ಕೊಂಡು ಹೋಗೋಕೆ ಇವ್ರ ಮನೆ ಪರ್ಮಿಷನ್ ತಗೋಬೇಕಾ? ನಿನ್ನ ಇವ್ರಿಗೆ ಹೊಡೆದು ನಿನ್ ಕೈ ಯಾಕೋ ನೋವು ಮಾಡ್ಕೋತ್ಯಾ? ಬಿಡೋ ಇವ್ರನ್ನ. ಇವ್ರಿಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಕಮಿಷನರ್ ಅಂಕಲ್ಗೆ ಕಾಲ್ ಮಾಡು, ಅವರೇ ಖುದ್ದಾಗಿ ಬಂದು ಸತ್ಕಾರ ಮಾಡಿ ಕರ್ಕೊಂಡು ಹೋಗ್ತಾರೆ. ಹೇ ರಜತ್, ಅರ್ಥ ಮಾಡ್ಕೊಳ್ಳೋ. ಈ ಕೇಸು ಕಮಿಷನರ್ ತನಕ ಹೋಗ್ತಾ ಇದೆ. ಎಸ್ಐಗಳ ಜೊತೆ ನಿನ್ ಕೇಸ್ ಬಗ್ಗೆ ಪರದಾಡ್ತಾ ಇದ್ದೀನಿ ನಾನು. ಇನ್ನು ಕಮಿಷನರ್ ಲೆವೆಲ್ಗೆ ಹೋದ್ರೆ ಬಾ ನನ್ನ ಜೊತೆ. ಬಾರು. ಏಯ್ ಸುಮ್ನೆ ಬಿಡಲ್ಲ ಕಣೋ ನಿನ್ನ, ಸುಮ್ನೆ ಬಿಡಲ್ಲ. ಬಾರು. ನಾನಂತೂ ನಿನ್ ತಂಟೆಗೆ ಬರಲ್ಲ. ನೀನೇನಾದ್ರೂ ನನ್ನ ತಂಟೆಗೆ ಬಂದ್ರೆ ನಿನ್ ಗತಿ ನೆಟ್ಟಗಿರಲ್ಲ. ಹೌದು, ನಿನ್ನ ಸುಮ್ನೆ ಬಿಡಲ್ಲ, ನಿಮ್ನ ಸುಮ್ನೆ ಬಿಡಲ್ಲ. ಈ ದ್ವೇಷ ಇಲ್ಲಿಗೆ ನಿಲ್ಲಲ್ಲ. ನಿಮ್ಮಲ್ಲಿ ಯಾರನ್ನಾದ್ರೂ ಏಯ್, ನೀನ್ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಮುಟ್ಟೋದು ದೂರದ ಮಾತ್ಕಣೋ. ಅವ್ರನ್ನ ಕಣ್ಣಿಂದ ನೋಡಿದ್ರು ನಿನ್ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಬಾರು, ನಾ ಹೇಳ್ತಾ ಇದ್ದೀನಿ ತಾನೆ, ಬಾರು. ನೋಡೋಣ ಮೀರಾ. ಏನು ಅನಿ, ಪರ್ಫೆಕ್ಟ್ ಜೆಂಟಲ್ಮನ್, ಫಾರಿನ್ ರಿಟರ್ನು, ಈ ಫೆಲೋಗೆ ಕೋಪನೆ ಬರಲ್ಲ, ಬೇರೆಯವ್ರ ಜೊತೆ ಜಗಳ ಮಾಡೋದಕ್ ಬರಲ್ಲ ಅಂತೆಲ್ಲ ಅನ್ಕೊಂಡಿದ್ದೆ. ನೀನ್ ಒಳ್ಳೆ ಮಾಸ್ ಸಿನಿಮಾ ಹೀರೋ ತರ ಡೈಲಾಗ್ ಮೇಲ್ ಡೈಲಾಗ್ ಹೊಡಿತಾನೆ ಇದೆಯಲ್ಲೋ. ಅಮ್ಮ ಹೀರೋಯಿನ್, ನಾನು ಯಾವ ಸಿನಿಮಾ ಡೈಲಾಗು ಹೊಡೆದಿಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅವ್ನಿಗೆ ಅರ್ಥ ಮಾಡಿಸ್ದೆ. ಬಾ ಹೋಗೋಣ. ಅನಿ, ಈ ಫಿಲ್ಮ್ಗಳಲ್ಲಿ ವಿಲನ್ ಇಂದ ಹೀರೋಯಿನ್ ಸೇವ್ ಮಾಡ್ಕೊಂಡು ಕೈ ಹಿಡ್ಕೊಂಡು ಹೀಗೆ ಅಲ್ವನೋ ಕರ್ಕೊಂಡು ಹೋಗೋದು? ಅಂದ್ರೆ ನೀನ್ ಹೀರೋಯಿನ್ ಮುಖ ನೋಡ್ಕೊಂಡಿದ್ಯ? ನೀನ್ ಹೀರೋ ಅಂದೆ ಕಣೋ ಅನಿ. ಬಾರು. ಬಿಡಮ್ಮ, ಅವ್ರಿಗೆ ಹೆದರ್ಕೊಂಡು ನಾನ್ ಬರಲ್ಲ. ನನ್ಗವಳು ಬೇಕು, ನನ್ಗೆ ಅಹಲ್ಯ ಬೇಕು. ರಜತ್, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇದು ದುರ್ಗ ಅಲ್ಲ, ಬೆಂಗಳೂರು ಕಣ. ದುರ್ಗದಲ್ಲಿ ನಮ್ಗೆ ಕಾಂಜಿ ಪಿಂಜು ಜನರು ಎದುರಾಗ್ತಾ ಇದ್ರಲ್ಲ, ಆ ರೀತಿ ಅಲ್ಲ ಇವ್ರು. ಇವ್ರಿಗೆ ಇನ್ಫ್ಲೂಯೆನ್ಸ್ ಇದೆ. ಇವ್ರ ಮನಸ್ಸು ಮಾಡಿದ್ರೆ ನಾವ್ ಇದೀವಿ ಅನ್ನೋದನ್ನೇ ಮರೆಸು ಬಿಡ್ತಾರೆ. ನಾನ್ ಹೇಳೋದನ್ನ ಕೇಳಿಸ್ಕೊ. ಯಾವತ್ತೂ ಸಿಂಹನ ಎದುರುಗಡೆಯಿಂದ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಒಂದ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ಬೇಕು, ಇಲ್ಲ ಮೋಸದಿಂದ ಹೊಡಿಬೇಕು. ಇವ್ರನ್ನ ಹೇಗ್ ಹೊಡಿಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ನನ್ ಮಾತ್ ಕೇಳ, ಈಗ ನಡಿ.